ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಮತ್ತೊಂದು ಗೋಲ್ಮಾಲ್ ನಡೆದು ಹೋಗಿದೆ. ಇಲ್ಲಿ ಅಕ್ರಮ ಮಾಡೋದೇ ಅಬಕಾರಿ ಇನ್ಸ್ಪೆಕ್ಟರ್ಗಳ ಕೆಲಸ ಅನ್ನೋದು ಇಲ್ಲಿ ಬಟಾಬಯಲಾಗಿ ಹೋಗಿದೆ. ಇದು ಅಬಕಾರಿ ಇಲಾಖೆಯ ಸುದ್ದಿ, ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ಗಳ ಕರ್ಮಕಾಂಡ ಬಟಾಬಯಲಿನ ಸುದ್ದಿ. ಇದು ಅಬಕಾರಿ ಇಲಾಖೆಯಲ್ಲಿ ಮೇಲಿಂದ ಮೇಲೆ ಅಕ್ರಮಗಳು ನಡೀತಾನೆ ಇದ್ದಾವೆ. ಈಗ ಮತ್ತೊಂದು ಇದೇ ರೀತಿಯಾದಂತಹ ಅಕ್ರಮಕ್ಕೆ ಹಿಡಿದಿರುವಂತಹ ಕೈಗನ್ನಡಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಮಾಡೋದೇ ಅಬಕಾರಿ ಇನ್ಸ್ಪೆಕ್ಟರ್ಗಳ ಕೆಲಸ. ಇಲ್ಲಿ ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ಗಳ ಕರ್ಮಕಾಂಡ ಬಟಾಬಯಲಾಗ್ತಾ ಇದೆ. ಫ್ರೀಡಂ ಟಿವಿಯಲ್ಲಿ ದಾಖಲೆ ಸಮೇತ ಅಬಕಾರಿ ಇನ್ಸ್ಪೆಕ್ಟರ್ಗಳ ಅಕ್ರಮ ಬಯಲಾಗ್ತಾ ಇದೆ. ಅವರ ಇನ್ನೊಂದು ಮುಖವನ್ನ ಇವತ್ತು ಜನತೆ ಮುಂದೆ ಇಡ್ತಾ ಇದ್ದೀವಿ ನಾವು. ಇದು ರಾಜ್ಯದ ಅಬಕಾರಿ ಮಿನಿಸ್ಟರ್, ಅಬಕಾರಿ ಕಮಿಷನರ್ ನೋಡ್ಲೇಬೇಕಾದಂತಹ ಸ್ಟೋರಿ. ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಯಾಕೋ ಗೊತ್ತಿಲ್ಲ, ಮೇಲಿಂದ ಮೇಲೆ ಗೋಲ್ಮಾಲ್ಗಳು ಆಗ್ತಾನೆ ಇರ್ತವೆ. ಇಲ್ಲಿ ಅಕ್ರಮ ಮಾಡ್ಲಿಕ್ಕಂತಾನೆ ಅಬಕಾರಿ ಇನ್ಸ್ಪೆಕ್ಟರ್ಗಳು ನೇಮಕ ಆಗಿದ್ದಾರೋ ಸಾಕಷ್ಟು ಡೌಟ್ ಕೂಡ ಬರ್ತಾ ಇದೆ. ಇದು ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ಗಳ ಕರ್ಮಕಾಂಡ, ದಾಖಲೆ ಸಮೇತ ಅಬಕಾರಿ ಇನ್ಸ್ಪೆಕ್ಟರ್ಗಳ ಅಕ್ರಮ ಇವತ್ತು ಫ್ರೀಡಂ ಟಿವಿ ಬಟಾಬಯಲು ಮಾಡ್ತಾ ಇದೆ. ಅಬಕಾರಿ ಮಿನಿಸ್ಟರ್ ಆರ್.ಬಿ. ತಿಮ್ಮಾಪುರ್, ಕಮಿಷನರ್ ರವಿಶಂಕರ್ ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಆರ್.ಬಿ. ತಿಮ್ಮಾಪುರ್ ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಏನೋ ಅಬಕಾರಿ ಇಲಾಖೆ ಕಮಿಷನರ್ ಅವರಂತೂ ನಿದ್ದೆಯಲ್ಲಿದ್ದಾರೋ ಅಥವಾ ಎದ್ದಿದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ಇದೇನು ಮೊದಲೇನಲ್ಲ, ಅಬಕಾರಿ ಇಲಾಖೆ ಅಕ್ರಮಗಳನ್ನ ಬಯಲಿಗೆ ಎಳಿತಾ ಇರೋದು ಫ್ರೀಡಂ ಟಿವಿ. ಇದೇನು ಮೊದಲೇನಲ್ಲ, ಈ ಹಿಂದೆ ಹಲವಾರು ಬಾರಿ ಇವತ್ತು ಅಬಕಾರಿ ಇಲಾಖೆಯ ಅಕ್ರಮಗಳ ಬಗ್ಗೆ ಇವತ್ತು ಜನತೆ ಮುಂದೆ ಇಟ್ಟಿದ್ವಿ. ಒಂದ್ ಕಡೆ ಸರ್ಕಾರದವರು ಈ ಮದ್ಯದ ಬೆಲೆ ಏರಿಕೆ ಮಾಡಿದೆ, ಮದ್ಯಪ್ರಿಯರ ಜೇಬಿಗೂ ಒಂದು ಕಡೆ ಕತ್ರೆ, ಇನ್ನೊಂದು ಕಡೆ ಈ ಬಾರ್ ವೈನ್ ಸ್ಟೋರ್ ಈ ಅಗ್ರಿಮೆಂಟ್ ರಿನ್ಯೂವಲ್ ಮಾಡಿಸೋದ್ರಲ್ಲೂ ಕೂಡ ಸಾಕಷ್ಟು ಗೋಲ್ಮಾಲ್ ಮಾಡಿದೆ. ಬಾರ್ ಮಾಲೀಕರಿಗೂ ಕೂಡ ಜೇಬಿಗೆ ಕತ್ರಿ ಹಾಕುವಂತ ಪ್ರಯೋಗ. ಇಲ್ಲಿ ಮದ್ಯಪ್ರಿಯರ ಜೇಬಿಗೂ ಕತ್ರಿ, ಬಾರ್ ವೈನ್ ಸ್ಟೋರ್ ಮಾಲೀಕರ ಜೇಬಿಗೂ ಕತ್ರಿ. ಈಗ ಮತ್ತೆ ಇನ್ನೊಂದು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಅತಿ ಹೆಚ್ಚು ಸರ್ಕಾರದ ಬೊಕ್ಕಸ ತುಂಬುವಂತಹ ಇಲಾಖೆ ಏನಾದರೂ ಇದ್ರೆ ಕರ್ನಾಟಕದಲ್ಲಿ ಅದು ಅಬಕಾರಿ ಇಲಾಖೆ. ಕರ್ನಾಟಕ ಅಂತಲ್ಲ, ನೀವು ಯಾವುದೇ ರಾಜ್ಯಗಳಿಗೆ ಹೋದ್ರೂ ಕೂಡ ಅಬಕಾರಿ ಇಲಾಖೆಯಿಂದ ಸಾಕಷ್ಟು ಆದಾಯ ಸರ್ಕಾರಕ್ಕೆ ತುಂಬಿ ಬರುತ್ತೆ. ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ ಇಲಾಖೆಯ ಕೆಲವೊಂದಿಷ್ಟು ಅಧಿಕಾರಿಗಳು. ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಷ್ಟು ಅಕ್ರಮಗಳು ಬಯಲಿಗೆ ಬರ್ತಾ ಇದ್ದಾವೆ. ಸಾಕಷ್ಟು ಹಗರಣಗಳಿಂದ ಸಚಿವರ ತಲೆದಂಡ ಆಗ್ತಾ ಇದೆ. ಮುಖ್ಯವಾಗಿ ಈ ನಿಗಮ ಮಂಡಳಿಯಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇರೋದ್ರ ಜೊತೆಗೇನೆ ಈಗ ಅಬಕಾರಿ ಇಲಾಖೆಯಲ್ಲೂ ಕೂಡ ಅಕ್ರಮಗಳು, ಅಬಕಾರಿ ಇಲಾಖೆಯಲ್ಲೂ ಕೂಡ ತಿಮಿಂಗಿಲಗಳು ಈಗ ತುಂಬಿಕೊಂಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ತಿಮಿಂಗಿಲಗಳು ಅಂತಿಂತ ತಿಮಿಂಗಿಲಗಳಲ್ಲ, ದೊಡ್ಡ ದೊಡ್ಡ ತಿಮಿಂಗಿಲಗಳು. ಇವ್ರು ಎಷ್ಟು ಬಾಚ್ಕೊಂಡ್ರು ಅವ್ರಿಗೆ ಸಾಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಇಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಇದೇ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ವಾಹಿನಿಯಲ್ಲೇ ಸಾಕಷ್ಟು ಸುದ್ದಿಯನ್ನ ಬಿತ್ತರ ಮಾಡಿದ್ವಿ. ಸಚಿವರ ಗಮನಕ್ಕೂ ಕೂಡ ನಾವು ತಂದಿದ್ವಿ, ನಿಮ್ಮ ಇಲಾಖೆಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತಾ ಇದ್ದಾವೆ. ಆರ್.ಬಿ. ತಿಮ್ಮಾಪುರ್ ಅವರ ಗಮನಕ್ಕೆ ತಂದಿದ್ವಿ. ಏನು ಅಬಕಾರಿ ಇಲಾಖೆ ಕಮಿಷನರ್ ರವಿಶಂಕರ್ ಅವರ ಗಮನಕ್ಕೂ ಕೂಡ ನಾವು ತಂದಿದ್ವಿ. ಆದರೆ ನಾವು ಅವರ ಗಮನಕ್ಕೆ ತಂದಾಗ ಮಾತ್ರ ಸೀರಿಯಸ್ನಲ್ಲಿ ಇರ್ತಾರೆ. ಅದಾದ ಮೇಲೆ ಅದೇ ಆಟ, ಅದೇ ರಾಗ, ನಾನು ನಡೆದಿದ್ದೇ ಹಾದಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಇಲ್ಲಿ ಡೌಟ್ ಬರ್ತಾ ಇದೆ, ಸಚಿವರ ಕೈವಾಡ ಏನಾದರೂ ಇದೆಯಾ ಭ್ರಷ್ಟಾಚಾರದಲ್ಲಿ? ಕಮಿಷನರ್ ಕೈವಾಡ ಏನಾದರೂ ಇದೆಯಾ?